ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರ ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರ ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ನಾನು ಸುಮಾರು 30 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ. ನಾನು ರಾಜಕೀಯದಲ್ಲಿ ಪದವಿ ಇನ್ನೊಂದು ಮತ್ತೊಂದು ನಾನು ಗಳಿಸಲಿಲ್ಲ, ಆದರೆ ಜನಸಂಪರ್ಕದಲ್ಲಿ ಜನರ ಪ್ರೀತಿ ಗಳಿಸಿದ್ದೀನಿ. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಹುಟ್ಟದ ಹಬ್ಬ ಅಂಗವಾಗಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಬಡಾವಣೆಗಳಲ್ಲೂ ಕೂಡ ಒಂದು ಸಣ್ಣ ಕಾರ್ಯಕ್ರಮದಿಂದ ದೊಡ್ಡ ಕಾರ್ಯಕ್ರಮದಲ್ಲಿ ಏರ್ಪಡೆ ಆಗ್ತಾಯಿದೆ. ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಅವ್ರಿಗೆ ಬಿಟ್ಟಿದ್ದೇವೆ. ಅವ್ರು ನಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರ ಕೈಗೆ ತೀರ್ಪು ಅವ್ರದ್ದು. ಇದರಲ್ಲಿ ಬ್ಲ್ಯಾಕ್ ಪ್ರೆಸಿಡೆಂಟ್ OBC ವಿಭಾಗದಿಂದ ರಂಜಿತ್ ರಾಜು ಅಂತ ಮಾತಾಡ್ತೀನಿ. ಏನಂದರೆ ನಮ್ಮ ಒಂದು 2 ವಿಧಾನಸಭಾ ಕ್ಷೇತ್ರದಲ್ಲೇ ಅಲ್ದಿರ ಅವರ ಒಂದು ಛಾಪು ಇಡೀ ನಮ್ಮ ಕರ್ನಾಟಕಾದ್ಯಂತ, ನಮ್ಮ ರಾಮನಗರ ಜಿಲ್ಲೆ ಆಗ್ಬೋದು, ಇಲ್ಲ ಬೆಂಗಳೂರು ಜಿಲ್ಲೆ ಆಗ್ಬೋದು, ಎಲ್ಲ ಕಡೆಯಿಂದನೂ ಹುಡುಗರನ್ನ ಒಂದು ಹುರಿದುಂಬಿಸಿ ಒಂದು ಒಳ್ಳೆ ದಾರಿಲಿ ತೊಗೊಂಡೋಗುವಂಥ ಕೆಲಸ ಅವತ್ತಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ರಾಜಕೀಯವಾಗಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯನವರು ಹಾಗೂ ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ರವರ ಒಂದು ವಿಶ್ವಾಸದಲ್ಲಿ ಹಾಗೂ ನಮ್ಮ ರಾಮಲಿಂಗಾರೆಡ್ಡಿಯವರ ಒಂದು ಸಾರಥ್ಯದಲ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಅಧಿಕಾರ ಕೊಡಲಿ ಅಂತ ಕೇಳ್ಕೊತೀನಿ. ನಮ್ಮ ಕಬಡ್ಡಿ ಬಾಬಣ್ಣವ್ರದ್ದು ಇವತ್ತು ಬರ್ಡೇ. ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ ಬೋರ್ ಹಾಕ್ಸೋದಾಗಲಿ, ರಸ್ತೆ ನಿರ್ವಹಣೆ ಮಾಡೋದಾಗಲಿ, ರಸ್ತೆ ಮಾಡ್ಕೊಳ್ಳೋದಾಗಲಿ, 25 ವರ್ಷ ನೀರಿಲ್ಲದೆ ಕಾಲದಲ್ಲೂ ಕೂಡ ನೀರು ಬೋರ್ವೆಲ್ ಹಾಕಿ ಎಲ್ಲರಿಗೂ ನೀರು ಸಹಾಯ ಮಾಡಿದ್ದಾರೆ. ಈಗಲೂ ಮಾಡ್ತಾ ಜನಸೇವೆನೇ ಮುಖ್ಯವಾಗಿ ಇಟ್ಮಾಡು, ಹೊಸಕೆರೆಹಳ್ಳಿ, ಉತ್ತರಹಳ್ಳಿ ಭಾಗದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಸಂಚರಿಸಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಅವ್ರಿಗೆ ಈ ಅವರ ಜನ್ಮದಿನದಂದು ಶುಭಾಶಯ ಕೋರ್ತೀವಿ. ಅವ್ರಿಗೆ ಭಗವಂತ ಎಲ್ಲ ಕ್ಷೇತ್ರನೂ ಒಳ್ಳೇದಾಗಲಿ. ಆರ್ಥಿಕವಾಗಿ ರಾಜಕೀಯವಾಗಿ ಬಲ ಕೊಡಬೇಕು. ಅವ್ರಿಗೆ ರಾಜಕೀಯವಾಗಿ ಯಾವ್ದಾರು ಒಂದು ಪೋಸ್ಟ್ ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಶಾಂತಿ ಸೌಖ್ಯವೂ ನಿನ್ನದಾಗಲಿ.